ಸಿನಿಮಾ ರಿಲೀಸ್ ಆಯಿತು, OTTನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯಿತು. ಸೊ ಸಿನಿಮಾ ಮುಂದುವರೆದ ಭಾಗ ಗೋಸ್ಟ್ 2 ಇರ್ಬೋದು, ದಳವಾಯಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ. ಸೊ ಯಾವಾಗ ಆಗ್ಬೋದು? ನಡೀತಾ ಇದೆ ಇವಾಗ. ಐ ಥಿಂಕ್ ಶ್ರೀನಿ ಅವ್ರು ಹೇಳ್ಬೇಕು ಅದನ್ನು, ಯಾಕಂದರೆ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಅವರು ಐ ಥಿಂಕ್ ಈ ಶುಡ್ ಪ್ಲ್ಯಾನ್. ಯಾಕೆ ನಮ್ಮದೊಂದು ಹೋಮ್ ಪ್ರೊಡಕ್ಷನ್ ಇನ್ನೊಂದು ಸೊ ಸಿ ಯಾಕೆ ಗೋಸ್ಟ್ ಬಂದಿದೆ ಅಲ್ಲ ಇವಾಗ ಆ ಒಂದು, ಯಾಕಂದ್ರೆ ತೀರಾ ಡಿಲೇನೂ ಮಾಡಬಾರ್ದು. ಯಾಕಂದರೆ ಪಾರ್ಟ್ 2ಗೆ ನಾವೇನು ಕನೆಕ್ಷನ್ ಕೊಟ್ಟಿದ್ವಿ ಅದನ್ನ ಸ್ವಲ್ಪ ಬೇಗ ಮಾಡಿದಷ್ಟು ಒಳ್ಳೆಯದು. ಬೈತಿರಂಗಲ್ ಎಲ್ಲರಿಗೂ ಎಷ್ಟು ವರ್ಷ? 50%. ಪಾರ್ಟ್ 2 ಅದೇ ಎಂಗೇಜ್ ರಿಪೀಟ್ ಆಗುತ್ತಾ? ಯಾವುದಮ್ಮ? ಪಾರ್ಟ್ 2 ಏಜ್ ಎಂಗೇಜ್ ಹೆಂಗೆಂಗೋ ಬರುತ್ತೆ ಮಾತು. ಐ ಥಿಂಕ್ ಹೆಂಗ್ ಶಿವಣ್ಣ ನೋಡ್ಬೋದು, ಎಲ್ಲ ನೋಡ್ಬೋದು. ಎವ್ರಿಥಿಂಗ್ ಇಸ್ ದೇರ್. ಅಲ್ಲಿ ಏನು ನಿಮಗೆ ಡೀಟೇಲಿಟಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆಯೋ ಅದೆಲ್ಲ ಇಲ್ಲಿ ಕ್ಲಾರಿಫಿಕೇಶನ್ ಆಗುತ್ತೆ. ಯಾಕಂದರೆ ಅಲ್ಲೇ ಕ್ಲಾರಿಫೈ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಪಿಕ್ಚರ್ ಲೆಂತ್ ಆಗಿಬಿಟ್ರೆ, ಯಾಕಂದ್ರೆ ನಾವು ಫಸ್ಟ್ ಗೋಸ್ಟ್ಲಿ ನಾವು ತೋರ್ಸಕ್ಕೆ ಹೋಗಿದ್ದೀವೋ ಆ ಮೊಮೆಂಟಮ್ ಬ್ರೇಕ್ ಆಗಬಾರ್ದು. ಸ್ವಲ್ಪ ಈ ಸ್ಕ್ರೀನ್ ಪ್ಲೇ ವೈಸ್ಲಿ ಸ್ವಲ್ಪ ಬೇರೆ ಥರವಾದ ಒಂದು ಪ್ರಯತ್ನ ಮಾಡಿ ಶ್ರೇಣಿ ಮಾಡಿದ್ರು. ಸೊ ಅಲ್ಲಿ ಏನೋ ನಮ್ಗೆ ಈ ಡೌಟ್ಸ್ ಅಲ್ಲೇ ಕೇಳಿದ್ವಿ. ಸಪೋಸ್ ಹಿಂಗೆ ಅನ್ಕೊಂಬಿಟ್ರೆ ಜನ, ಯಾಕಂದ್ರೆ ನಾವೇ ಅನ್ಕೊಳ್ದೆ ಹೋದರೆ ಅವ್ರು ಅನ್ಕೊಂಬಿಟ್ರೆ ಕಷ್ಟ. ಫಸ್ಟ್ ನಾವು ಅನ್ಕೋಬೇಕು. ಯಾಕೆ ನನಗೆ ಅನಿಸ್ತು ಈಚ್ ಆ್ಯಂಡ್ ಎವ್ರಿ ಟೈಮ್, ಅದಕ್ಕೆ ಈ ಎಡಿಟಿಂಗ್ ಮಾಡಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಆಲ್ಮೋಸ್ಟ್ ವಾರದಲ್ಲಿ ಒಂದು 3 ಸತಿ 4 ಸತಿ ಫೋನ್ ಮಾಡ್ತಿದ್ದೆ. ಇದು ಕರೆಕ್ಟಾಗಿ ಬಂದಿದೆಯಾ, ಅಲ್ಲಿ ಕರೆಕ್ಟಾಗಿ ಕೂತಿದೆಯಾ. ನಾನು ಯೂಶ್ವಲ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ನನ್ನ ಪೋರ್ಷನ್ ಮಾತ್ರ ಡಬ್ ಮಾಡಿ ಹೊಟ್ಟೋಗ್ತೀನಿ. ಬಟ್ ಈ ಸರಿ ಫುಲ್ ಫಿಲಮ್ ನಾವು ಹಾಕ್ಸಿ ಐ ವಾಸ್ ಜಸ್ಟ್ ಸೀಯಿಂಗ್ ವೆದರ್ ದರ್ ಇಸ್ ಎನಿ ಕನ್ಫ್ಯೂಷನ್. ಸೊ ಅದರ್ವೈಸ್ ಇದರಲ್ಲಿ ಫಿಲಮ್ಲಿ ಎಲ್ಲ ಕ್ಲಾರಿಫೈ ಆಗುತ್ತೆ. ಅದು ಜಸ್ಟ್ ರಿವೀಲ್ ಆಗುತ್ತೆ, ಜಸ್ಟಿಸ್ ಇರುತ್ತೆ. ಅದಕ್ಕೇನು ನಾವು ಒಂದು ಪ್ಯಾರಲ್ ಕಟ್ ಮಾಡ್ತೀವೋ ಅದು ಸ್ವಲ್ಪ ಡೀಟೇಲ್ ಆಗಿ ತುಂಬ ಹೇಳಿದ್ದೇನೆ. ಈ ಮೊಮೆಂಟಮ್ 2 hours 10 minutes ಇರುತ್ತೆ. ಇಟ್ ವೋಂಟ್ ಬಿ ಮೋರ್ ದನ್ ದಟ್. ಆ ಜಸ್ಟಿಫಿಕೇಶನ್ ಏನು ಬೇಕೋ ಆ ಜಸ್ಟಿಫಿಕೇಶನ್ ಕ್ಯಾರಿ ಅದು ಪಾರ್ಟ್ 3 ದಳವಾಯಿ ಅನ್ಕೊಬೋದು. ಯಾಕಂದರೆ ಬಿಕಾಸ್ ಬೇಸಿಗೆ ಆ ಕ್ಯಾರೆಕ್ಟರ್ ಇರ್ತಿದ್ರಂತ. ಹೌದು.